ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸುಮಾರು ಜನ ಕೇಳ್ತಿದ್ರು, ಸತೀಶ್ ಅವರು ನಾನು ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಸ್ಮಾಲ್ ಕ್ಯಾಪಾ ಮಿಡ್ ಕ್ಯಾಪಾ ಯಾವ ರೀತಿ ಮಾಡ್ಬೋದು ಅಂತ ಸಾಕಷ್ಟು ಇನ್ಫಾರ್ಮೇಷನ್ಸ್ ಕೇಳ್ತಾಯಿದ್ರು. ನನಗಾಗ ಅಂದ್ಕೊಂಡೆ, ಇತ್ತೀಚೆಗೆ ನಡೆಯುವಂಥ ಒಂದು ಸಾಕಷ್ಟು ಫ್ರಾಡ್ಗಳು ನೋಡ್ತಿದ್ರೆ, ಈ ಇಂಟರ್ನಲ್ ಕಾಂಪ್ಲೇನ್ಸ್ ಇಶ್ಯೂ ಆಗಿರ್ಬೋದು, ಎಸ್ ಬ್ಯಾಂಕ್ ಆಗಿರ್ಬೋದು, ಡಿ ಎಚ್ ಎಫ್ ಎಲ್ ಆಗಿರಬಹುದು, ಅಥವಾ ಬೇರೆ ಯಾವುದೋ ಒಂದು ಸ್ಟಾಕಲ್ಲಿ ಆಗೋದಂಥ ಈ ಫ್ರಾಡ್ಸ್ ಏನಿದೆ, ಅಥವಾ ಇಂಟರ್ನಲ್ ಫ್ರಾಡ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಫ್ರಾಡ್ಸ್ ಆಗಿರ್ಬೋದು. ಸೊ ಇದರಲ್ಲಿ ನಿಮಗೆ ಸಾಕಷ್ಟು ಒಂದು ಅಕಸ್ಮಾತ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕಷ್ಟು ಬೇಜಾರಾಗಿರುತ್ತೆ, ಯಾಕಪ್ಪ ಇನ್ವೆಸ್ಟ್ಮೆಂಟ್ ಮಾಡಿದೆ, ಸ್ಟಾಕ್ ಮಾರ್ಕೆಟ್ ನಮ್ಗೆ ಅಲ್ವೇ ಇಲ್ಲ ಅಂತ ಒಂದು ಅನಿಸಿಕೆಗೆ ಬಂದಿರ್ತಾರೆ. ಸೊ ಆ ರೀತಿ ಅಂದ್ಕೊಳ್ಳೇಬೇಡಿ ಸ್ನೇಹಿತರೆ. ಸೊ ನಿಮಗೋಸ್ಕರನೇ ಮತ್ತೊಂದು ಸ್ಪೆಷಲ್ ವಿಡಿಯೋ, ಈ ಸ್ಪೆಷಲ್ ಇನ್ಫಾರ್ಮೇಷನ್ ಈ ವಿಡಿಯೋದ ಮುಖಾಂತರ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರೀತಾರೆ. ಸೊ ಸುಮಾರು ಜನ ಅಂದ್ಕೊಂಡಿರ್ಬೋದು, ಅಥವಾ ಸುಮಾರು ಜನ ನಿಮ್ಗೆ ಹೇಳಿರ್ತಾರೆ, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇದ್ದರೆ, ರಿಸ್ಕ್ ತೊಗೊಳಕ್ಕೆ ಏನಾದ್ರು ಇಷ್ಟ ಇಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಬೆಸ್ಟ್ ಆಲ್ಟರ್ನೇಟಿವ್ ಮ್ಯೂಚುವಲ್ ಫಂಡ್ಗೆ ಹೋಗಪ್ಪ ಅಂತ ನಿಮ್ಗೆ ಹೇಳಿರ್ತಾರೆ ಅಲ್ವಾ. ಓಕೆ, ಅದನ್ನು ಬಿಟ್ಟು ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ಕೇಳಿದ್ರೆ, ಈ ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಓಕೆ, ನೀವು ಅಂದ್ಕೊಂಡಿರ್ಬೋದು, ಓಕೆ ನನಗೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ SBI ಆಗಿರ್ಬೋದು, LIC ಆಗಿರಬಹುದು, HDFC ಆಗಿರ್ಬೋದು, ಇಲ್ಲ ಫಾರಿನ್ ಯಾವುದಾದ್ರೂ ಫಾರಿನ್ ಕಂಪನಿಯ AMC ಅಂತ ಏನು ಕರೀತಾರೆ, ಅವರಲ್ಲಿ ಏನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ ಸಾಕಷ್ಟು ಹೋಗಿ ರಿಸರ್ಚ್ ಮಾಡಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದುಬಿಡ್ತಾರೆ. ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅವ್ರದ್ದು ಎಕ್ಸ್ಪೆನ್ಸ್ ಯಾವ ರೀತಿ ನಮ್ಮ ಸೈಡಿಂದ ತೊಗೊತಾರೆ, ಕಮಿಷನ್ ಹೆಂಗೆ ತೊಗೊತಾರೆ, ಈ ಸಾಕಷ್ಟು ಮಾಹಿತಿ ನೀನು ತಲೆ ಕಟ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ನೀನು ನನ್ನ ಕೇಳಿದ್ರೆ ಪ್ರಾಬ್ಲಿ ಒಂದು 10 ವರ್ಷದಿಂದ ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಓಪನ್ ಮಾಡಿದೆ ಅಂತ SBIಲಿ. ನಂಗೆ ಏನಂತಲೇ ಗೊತ್ತಿಲ್ಲ, ಹೋದೆ ಬ್ಯಾಂಕ್ಗೆ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಹೇಳಿದ್ರು ಎಕ್ಸಿಕ್ಯೂಟಿವ್, ಈ ಥರ ಒಂದು ಇದೆ ಸರ್, ಜಸ್ಟ್ ಓಪನ್ ಮಾಡಿ $200 ಕಟ್ಟಿ ಅಂತ ಹೇಳಿದ್ರು. ಅಷ್ಟೇ ಮಾಡಿದೆ. ಅದು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು, ಏನು ಮಾಡಿದ್ರು ನನಗಂತೂ ಖಂಡಿತ ಗೊತ್ತಿಲ್ಲ. ಸುಮಾರು ವರ್ಷದ ನಂತರ ನನಗೆ ಗೊತ್ತಾಯಿತು ಮ್ಯೂಚುವಲ್ ಫಂಡ್ ಅಂದರೆ ಹೇಗೆ, ಅದರಲ್ಲಿರುವಂಥ ರಿಸ್ಕ್ ಹೆಂಗೆ, ಅದರಲ್ಲಿರುವಂತಹ ಒಂದು ಏನು ಹೇಳ್ತಾರೆ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಹೆಂಗೆಲ್ಲ ಕೊಡ್ತಾರೆ ಅಂತ ಸಾಕಷ್ಟು ಮಾಹಿತಿನ ನಾನು ಕಲಿತಾ ಬಂದೆ. ಸೊ ಅದರ ಒಂದು ಸಕ್ಸಸ್ಸೇ ನನ್ನ ಇವತ್ತಿನ ಈ ಇಂಟ್ರಾಡೇ ನಾನು ಏನು ಮಾಡ್ತಾಯಿದ್ದೀನಿ ಅದರ ಒಂದು ಜರ್ನಿ ಅಂತ ಹೇಳ್ಬೋದು. ಸೊ ಅದನ್ನು ಬಿಟ್ಟು ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅಂತ ನಾನು ಜಸ್ಟ್ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿದಂತಹ ಈ ETF ಅಂದರೆ ಪ್ರಾಬ್ಲಮ್ 2 ಇಯರ್ಸ್ ಬ್ಯಾಕ್ ನನಗೆ ಈ ETF ಪ್ರಾಬ್ಲಮ್ 1 ಇಯರ್ 2 ಇಯರ್ಸ್ ಬ್ಯಾಗ್ ETF ಬಗ್ಗೆ ಗೊತ್ತಾಗಿತ್ತು. ಸೊ ಹೆಂಗಿದ್ರು ಈಗ ಚಾನಲ್ ಶುರು ಮಾಡಿದೆ, ಕ್ಯಾಶ್ ಆನ್ ಚಾನಲ್ ಶುರು ಮಾಡಿದೆ. ಸೊ ಅದು ನಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡುವ ಅಂತ ಒಂದು ಇಂಟೆನ್ಷನ್ಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದು ಹೆಂಗೆ ವರ್ಕ್ ಆಗುತ್ತೆ, ಏನಾಗುತ್ತೆ ಅಂತ ಒಂದು ಜಸ್ಟ್ ಹೈ ಲೆವೆಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಜಸ್ಟ್ ಯೂಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಏನಂದರೆ ನೀವು ಈ ವಿಡಿಯೋದಲ್ಲಿ ಇರುವಂಥ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೆಚ್ಚಿನ ಮಾಹಿತಿ ಪಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆ ಸೂಪರ್ ರಿಟರ್ನ್ ಲಾಂಗ್ ರನ್ನಲ್ಲಿ ಪ್ರಾಬ್ಲಿ 5 ವರ್ಷ 10 ವರ್ಷ 20 ವರ್ಷ ಆದಮೇಲೆ ರಿಟರ್ನ್ ತಗೊಳ್ಳುವಂಥ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಸೊ ಈ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಬಂದು ಹೊಸದಾಗಿ ಯಾರಾದರೂ ETF ಗೊತ್ತಿಲ್ಲ, ಬರೀ ಮ್ಯೂಚುವಲ್ ಫಂಡ್ ಮಾತ್ರ ಗೊತ್ತಿದೆ ಅನ್ನೋದಕ್ಕೋಸ್ಕರ ಈ ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ. ನಿಮಗೇನಾದ್ರು ಆಲ್ರೆಡಿ ಗೊತ್ತಿದ್ದರೆ ಈ ಇನ್ಫಾರ್ಮೇಷನ್ ನೀವು ಇಗ್ನೋರ್ ಮಾಡಬಹುದು. ಓಕೆ, ಇದು ಕ್ಯಾಶ್ ಆನ್ ಚಾನಲ್, ಕನ್ನಡದ ಚಾನಲ್. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡಿದ್ರೆ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಅದೇ ರೀತಿ ಈ ಕನ್ನಡದ ಚಾನಲ್ ಸಹ ಬೆಳೆಯುತ್ತೆ. ಓಕೆ, ಸರಿ, ಬೆನಿಫಿಟ್ಸ್ ಈ ETF ಏನಂತ ನೋಡಿದ್ರೆ, ಮೊದಲನೇದ ಬೆನಿಫಿಟ್ ಬಂದು ಡೈವರ್ಸಿಫಿಕೇಷನ್. ಹೇಳಿದಲ್ಲ, ನಿಫ್ಟಿ 50 ಒಂದು 50 ಸ್ಟಾಕ್ಸ್ ಇರುತ್ತೆ. ನೀವು ಅಂದ್ಕೊಂಡಿರ್ತೀರ ನನ್ನ ಹತ್ರ $1000 ಇದೆ, 50 ಸ್ಟಾಕಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ. ಆ ಯೋಚನೆ ಏನಾದರೂ ಇದ್ದರೆ ನಿಮಗೇನಾದರೂ 50 ಸ್ಟಾಕಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಗೆ ಆಬ್ವಿಯಸ್ಲಿ ಆಗೋದಿಲ್ಲ, ಯಾಕಂದರೆ ಒಂದು ಸ್ಟಾಕು $50 ಇರುತ್ತೆ, $60 ಇದೆ. ಎಸ್ ಬ್ಯಾಂಕ್ $60 $70 ಇದೆ. ಅದೇ ರೀತಿ HDFC ತೊಗೊಂಡ್ರೆ 2000 ಇದೆ, ರಿಲಯನ್ಸ್ ತೊಗೊಂಡ್ರೆ $1600 ಇದೆ. ಈ ರೀತಿ ಸಾಕಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರೋದ್ರಿಂದ ನೀವು ಆ $1000 ತೊಗೊಂಡೋಗಿ ಎಲ್ಲ ನಿಫ್ಟಿ 50ಯಲ್ಲಿರುವಂಥ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಗೋದಿಲ್ಲ. ಎಕ್ಸಾಂಪಲ್. ಸೊ ಈ $1000 ಇಟ್ಕೊಂಡು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಡೈವರ್ಸಿಫೈ ಮಾಡ್ಬೋದು ಅನ್ನೋದು ಏನಾದರೂ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಡೈವರ್ಸಿಫಿಕೇಷನ್ ಮಾಡಬಹುದಾದಂಥ ಒಂದು ಆಪರ್ಚುನಿಟಿ ಈ ನಮ್ಮ ETF ಮುಖಾಂತರ ಸಿಗುತ್ತೆ. ಸೊ ಇದರ ಇನ್ಫಾರ್ಮೇಷನ್ ಅಂದರೆ, ಎಕ್ಸಾಂಪಲ್ ನೀವು ನೋಡಿ ರೈಟ್ ಸೈಡ್ ತೋರಿಸ್ತಾ ಇದ್ದೀನಲ್ಲ, ಈ ಚಾರ್ಟ್ ಏನಿದೆಯಲ್ಲ, ಈ ಚಾರ್ಟಲ್ಲಿ ನೀವು ನೋಡಿದ್ರೆ ಬೆಂಚ್ ಮಾರ್ಕ್ AMC ETF ನಿಫ್ಟಿ ಬೀಸ್ ಅಂತ ಕರೀತಾರೆ. ಸೊ ಸುಮಾರು ಜನ ಬೀಸ್ ಅಂತ ಸಹ ಕರೀತಾರೆ. ಇದು ಆ್ಯಕ್ಚುಲಿ ETF ಹೇಳಿದ್ನಲ್ಲ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರೀತಾರೆ. ಓಕೆ, ಇದರಲ್ಲಿ ನೀವು ಟ್ರೆಂಡ್ ನೋಡಿದ್ರೆ ನೋಡಿ, 2004 ಹತ್ತತ್ರದಲ್ಲಿ $100 ಹತ್ತಿರ ಇದ್ದಂತಹ ಈ ETF ಇವತ್ತಿನ ಅಂದರೆ ಇವತ್ತು ಏನಿದೆ 29 ನವಂಬರ್ 3:30 ಸಮಯದಲ್ಲಿ, ಅಥವಾ 3:30 ಸಮಯ ಏನು ಮಾರ್ಕೆಟ್ ಕ್ಲೋಸ್ ಆಗಿದೆ ಅದರಲ್ಲಿ $1575 ಆಗಿದೆ, ಅಂದರೆ $1275 ಆಗಿದೆ. ಸೊ ಇದು ಟ್ರೆಂಡು. ಓಕೆ, ಇದರಲ್ಲಿ ಏನು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಡೈವರ್ಸಿಫಿಕೇಷನಲ್ಲಿ ನೀವು ಕೊಡುವಂತಹ ಅಥವಾ ನೀವು ಇನ್ವೆಸ್ಟ್ ಮಾಡುವಂಥ ಆ $1000 ಕಂಪ್ಲೀಟ್ ನಿಫ್ಟಿ 50ಯಲ್ಲಿರುವಂಥ ಸ್ಟಾಕ್ ಕಂಪ್ಲೀಟ್ನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಕಾನ್ಸೆಪ್ಟೇ ಈ ETF ಸ್ನೇಹಿತರೆ. ಸೊ ನಿಫ್ಟಿ 50ಯಲ್ಲಿ 50 ಇರಲಿ ಸ್ಟಾಕ್ಸು, 70 ಇರಲಿ, ನಿಮ್ಗೆ ಟೆನ್ಷನ್ ಇಲ್ಲ. ಎಲ್ಲದರಲ್ಲೂ ಈಕ್ವಲಾಗಿ ಹೆಂಗೆ ಡೈವರ್ಸಿಫೈ ಮಾಡೋದು ಅಂತ ನಿಮಗೆ ಅಂದ್ಕೊಂಡಿದ್ರೆ
ಈ ಡೈವರ್ಸಿಫಿಕೇಷನ್ ಮುಖಾಂತರ ಅಥವಾ ಇ ಟಿ ಎಫ್ ಮುಖಾಂತರ ನೀವು ಡೈವರ್ಸಿಫಿಕೇಷನ್ ಮಾಡಬಹುದು. ಓಕೆ, ನಂತರ ಬಂದು ತುಂಬ ಲೋ ಫೀಸ್ ಸ್ನೇಹಿತರೆ, ಕಂಪೇರ್ ಟು ಮ್ಯೂಚುವಲ್ ಫಂಡು ಈಕ್ವಿಟಿಯಲ್ಲಿ ನೀವು ಕಂಪೇರ್ ಮಾಡಿದ್ರೆ ಇದು ತುಂಬ ಲೋ ಫೀಸ್ ಅಂತಲೇ ಹೇಳ್ಬೋದು. ಅದೇ ರೀತಿ ಲೋ ಇನ್ವೆಸ್ಟ್ಮೆಂಟ್ ಹೇಳಿದ್ನಲ್ಲ, ನಿಫ್ಟಿ 50ಯಲ್ಲಿ ಏನಾದರೂ ಅದೊಂದು ನೀವು ಒಂದು ಎಕ್ಸಾಂಪಲ್ HDFC ತೊಗೊಬೇಕಂದ್ರೆ $2,000 ಇದೆ ಅಂತ ಹೇಳಿದ್ರೆ ನೀವು ನಿಮ್ಮ $1,000 ಇಟ್ಕೊಂಡು $2,000 ಸ್ಟಾಕ್ ತೊಗೊಳಕ್ಕಾಗೋದಿಲ್ಲ. ಸೊ ನೀವು $1,000 ಇಟ್ಕೊಂಡು ಏನಾದರೂ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳಿದ್ರೆ ಈ ನಿಫ್ಟಿ ಬೀಸ್ ಅಥವಾ ಈ ETF ಅನ್ನೋದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಟ್ರೇಡೇಬಲ್, ನೀವು ಈಕ್ವಿಟಿ ಆಗಿದ್ರೆ ಬೈ ಸೆಲ್ ಮಾಡೋಕ್ಕೆ ತುಂಬ ರಿಸ್ಕ್ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ ಅಪ್ ಹೋಗುತ್ತಾ ಡೌನ್ ಹೋಗುತ್ತಾ ಗೊತ್ತಿರೋದಿಲ್ಲ, ಸೊ ರಿಸ್ಕು. ಅದೇ ರೀತಿ ಮ್ಯೂಚುವಲ್ ಫಂಡಲ್ಲಿ ಮಾಡಿದ್ರೆ ಅವ್ರು ನೀವು ಹೋಗಿ ಜಸ್ಟ್ ಯಾರಿಗೋ ಒಂದು ಬ್ಯಾಂಕ್ ಅಥವಾ ಮ್ಯೂಚುವಲ್ ಫಂಡ್ ಏಜೆನ್ಸಿ ಕೊಡ್ತೀರಾ, ಅವ್ರು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ, ಈ ಮ್ಯೂಚುವಲ್ ಫಂಡ್ ಯೂನಿಟ್ನ ಪರ್ಚೇಸ್ ಮಾಡಿ ನಿಮ್ಮ ಅಕೌಂಟ್ಗೆ ಹಾಕಿರ್ತಾರೆ. ನಿಮ್ಗೆ ಯಾವಾಗ ಬೈ ಮಾಡಬೇಕು ಯಾವಾಗ ಸೆಲ್ ಮಾಡಬೇಕು ಗೊತ್ತಿರೋದಿಲ್ಲ. ಸೊ ಈ ETF ಮುಖಾಂತರ ನೀವೇನಾದರೂ ಬೈ ಅಥವಾ ಸೆಲ್ ಮಾಡಿದ್ರೆ ಅಥವಾ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ETF ಒಂದು ಪ್ರಾಬ್ಲಿ 1 ತಿಂಗಳು 2 ತಿಂಗಳು ಇಟ್ಕೊಂಡು ಪ್ರಾಫಿಟ್ ಏನಾದ್ರು ಬಂದಿತ್ತು, ನಿಮ್ಗೆ ಆ ಪ್ರಾಫಿಟ್ ಖುಷಿ ಇತ್ತು ಅಂತ ಹೇಳಿದ್ರೆ ನೀವು ನಾರ್ಮಲ್ ಈಕ್ವಿಟಿ ಬೈ ಸೆಲ್ ಮಾಡುವಂತಹ ಈ ಫೀಚರ್ ಏನಿದೆ ಅದನ್ನು ಸಹ ನೀವು ETF ಅಲ್ಲಿ ನೀವು ಬಳಸಿಕೊಳ್ಳಬಹುದು. ಓಕೆ, ಅದೇ ರೀತಿ ಟ್ರಾನ್ಸ್ಪರೆನ್ಸಿ ಇನ್ ಹೋಲ್ಡಿಂಗ್ ಹೇಳಿದ್ನಲ್ಲ, ಎಕ್ಸಾಂಪಲ್ ನಿಫ್ಟಿ 50 ಎಸ್ ಬ್ಯಾಂಕಲ್ಲಿ ನೀವು $400-500 ಇನ್ವೆಸ್ಟ್ ಮಾಡಿದರೆ ಅವಾಗ ನಿಮ್ಗೆ ಗೊತ್ತಿರಲ್ಲ ಎಸ್ ಬ್ಯಾಂಕ್ ಅಂದರೆ ಏನು, ಜಸ್ಟ್ ಅಡ್ವರ್ಟೈಸ್ಮೆಂಟ್ ನೋಡಿರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಎಸ್ ಬ್ಯಾಂಕಲ್ಲಿ ನಡೆಯುವಂತಹ ಆ್ಯಕ್ಟಿವಿಟೀಸ್ ಏನು, ಬ್ಯಾಂಕ್ ವರ್ಕ್ ಆಗ್ತಿದೆಯಾ, ಫಂಡ್ ಮಿಸ್ಯೂಸ್ ಆಗ್ತಿದೆಯಾ, ಈ ರೀತಿ ಸಾಕಷ್ಟು ಮಾಹಿತಿ ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನು ಕಂಪೇರ್ ಮಾಡಿದ್ರೆ ETF ಈ ETF ಅಲ್ಲಿ ಏನು ನಡೆಯುತ್ತೆ ಅದು ನಿಮ್ಮ ಕಂಪ್ಲೀಟ್ ನಿಫ್ಟಿ ಬೇಸಿಸ್ ಮೇಲೆ ನಡೆಯುತ್ತೆ. ನಿಫ್ಟಿ ಪಾಸಿಟಿವ್ ಇದ್ದರೆ ಬೀಸ್ ಪಾಸಿಟಿವ್ ಇರುತ್ತೆ, ನಿಫ್ಟಿ ನೆಗೆಟಿವ್ ಇದ್ದರೆ ನಿಮ್ಮ ಬೀಸ್ ಅಂದರೆ ETF ಅಂತ ಏನು ಅದು ನೆಗೆಟಿವ್ ಇರುತ್ತೆ. ಸೊ ಈ ರೀತಿಯ ಒಂದು ಇನ್ಫಾರ್ಮೇಷನ್ಗೆ ಟ್ರಾನ್ಸ್ಪರೆಂಟಾಗಿ ಸಿಗುತ್ತೆ. ಮೋಸ ಆಗುವಂತಹ ಚಾನ್ಸಸ್ 99% ಕಡಿಮೆ ಅಂತ ಹೇಳ್ಬೋದು ಸ್ನೇಹಿತರೆ, ಅಥವಾ 99% ಇರೋದಿಲ್ಲ ಅಂತ ಸಹ ನಾನು ನಿಮಗೆ ಹೇಳ್ಬೋದು. ಓಕೆ, ರಿಯಲ್ ಟೈಮ್ ನೆಟ್ ಅಸೆಟ್ ವ್ಯಾಲ್ಯೂ, ಸೊ ಇದು ನಿಮಗೆ ಮ್ಯೂಚುವಲ್ ಫಂಡ್ ತೊಗೊಂಡ್ರೆ ಅವರು ಮಂತ್ ಎಂಡಲ್ಲಿ ಏನು ಪ್ರೈಸ್ ಇರುತ್ತೆ ಆ ಪ್ರೈಸ್ನ ನಿಮ್ಗೆ ಶೇರ್ ಮಾಡ್ತಾರೆ. ಅದೇ ರೀತಿ ಏನಾದ್ರು ನೀವು ETF ಬಂದರೆ ರಿಯಲ್ ಟೈಮ್ ಇವಾಗ ಮಾರ್ಕೆಟಲ್ಲಿ ಯಾವ ರೀತಿ ನಡೀತಿದೆ ಈ ETF ಟ್ರೇಡಿಂಗು ಅದರ ರಿಯಲ್ ಪ್ರೈಸ್ ಸಿಗ್ತಾ ಹೋಗುತ್ತೆ. ಓಕೆ, ಅದೇ ರೀತಿ ಟ್ಯಾಕ್ಸ್ ಬೆನಿಫಿಟ್ ಸಹ ನೋಡ್ಬೋದು. ಸೊ ಸ್ಟಾರ್ ಹಾಕಿದ್ದೀನಿ ನೋಡಿ, ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಯಾಕಂದರೆ ಕೆಲವೊಂದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆನಿಫಿಟ್ ಇದೆ, ಕೆಲವೊಂದಕ್ಕೆ ಶಾರ್ಟ್ ಟರ್ಮ್ ಮಾಡಿದ್ರೆ ಟ್ಯಾಕ್ಸ್ ಜಾಸ್ತಿ ಇರುವಂಥ ಚಾನ್ಸಸ್ ಸಹ ಈ ನಮ್ಮ ETF ಅಲ್ಲಿ ಇದೆ. ಅದೇ ರೀತಿ ಇಂಡಿಸಸ್ ಬೇಸ್ಡ್ ಆನ್ ರಿಸರ್ಚ್ ಆ್ಯಂಡ್ ಬ್ಯಾಕ್ ಟೆಸ್ಟೆಡ್ ಡೇಟಾ, ನಿಮ್ಗೆ ಗೊತ್ತಿರ್ಬೋದು ನಿಫ್ಟಿಯಲ್ಲಿ 1500 1600 ಕಂಪನಿಗಳಿದೆ. ಸೊ 50 ಸ್ಟಾಕ್ಸ್ ಮಾತ್ರ ನಿಫ್ಟಿ 50 ಇದೆ. ಯಾಕಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಕಂಡೀಷನ್ಸ್ ಅಥವಾ ಅದರದ್ದೇ ಆದಂಥ ಒಂದು ರಿಸರ್ಚ್ ಮಾಡಿದ ನಂತರ 50 ಕಂಪನಿಗಳನ್ನ ಪಿಕ್ ಮಾಡಿ ನಿಫ್ಟಿ 50ಯಲ್ಲಿ ಇಟ್ಟಿರ್ತಾರೆ. ಸೊ ಅದರಿಂದ ನೀವು ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಒಂದು ತಕ್ಕ ಮಟ್ಟಿಗೆ ರಿಸ್ಕ್ ಕಡಿಮೆ ಅಂತ ಸಹ ನಾವು ಹೇಳ್ಬಹುದು. ಓಕೆ, ಯಾವ ರೀತಿಯ ನಿಫ್ಟಿ ಅಥವಾ ETF ನಮ್ಮ ನಿಫ್ಟಿ ಅಥವಾ NSE ಇದೆ ಅಂತ ಹೇಳಿದ್ರೆ ಈಕ್ವಿಟಿಯಲ್ಲಿ ಸಹ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನಿಫ್ಟಿ 50 ಅಂತ ಹೇಳಿದ್ರೆ ಅದರಲ್ಲಿ ಸಹ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅಥವಾ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ವರ್ಲ್ಡ್ ಇಂಡಿಸಸ್ ಅಥವಾ ಇಂಟರ್ನ್ಯಾಷನಲ್ ಇಂಡಿಸಸ್ ಅಂತ ಏನು ಹೇಳ್ತಾರೆ, US ಆಗಿರ್ಬೋದು, ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಈ ರೀತಿಯ ಸಾಕಷ್ಟು ವರ್ಲ್ಡ್ ವೈಡ್ ಇಂಡಿಸಸ್ ಅಥವಾ ಇಂಡೆಕ್ಸ್ ಅಂತ ನಮ್ಮ ಇಂಡಿಯನ್ NSE ಇಂಡೆಕ್ಸ್ ಅಂತ ಏನು ಕರೀತಾರೆ ನಿಫ್ಟಿ, ಅದೇ ರೀತಿಯ ಇಂಡಿಸಸ್ ಸಹ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ರೈಟ್ ಸೈಡ್ ತೋರಿಸ್ತಿದ್ದೀನಿ ನೋಡಿ, ಜಸ್ಟ್ ಒಂದು ನಿಫ್ಟಿ ಬೀಸ್ನ ಒಂದು NSE ವ್ಯೂ ತೋರಿಸ್ತಿದ್ದೀನಿ, ನಿಮಗೆ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಇನ್ಫಾರ್ಮೇಷನ್ನ ಈ ಸ್ಕ್ರೀನಲ್ಲಿ ನೋಡ್ಬೋದು. ಓಕೆ, ಅದೇ ರೀತಿ NSE ಒಂದು ಇನ್ಫಾರ್ಮೇಷನ್ ಈ ನಿಮಗೆ ETF ಲಿಸ್ಟಲ್ಲಿ ತೋರಿಸ್ತೀನಿ ನೋಡಿ, ರೈಟ್ ಸೈಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈಕ್ವಿಟಿ, ವರ್ಲ್ಡ್ ಇಂಡಿಸಸ್ಸು, ಡೆಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಸಾಕಷ್ಟು ಮಾಹಿತಿ ಸಹ ಇಲ್ಲಿ ಸಿಗುತ್ತೆ. ಓಕೆ, ಲಿಂಕೆಲ್ಲ ಶೇರ್ ಮಾಡ್ತೀನಿ ವೀಡಿಯೋದ ಡಿಸ್ಕ್ರಿಪ್ಷನ್ ಮುಖಾಂತರ, ನೀವು ಬೇಕಿದ್ರೆ ಹೆಲ್ಪ್ ತೊಗೊಂಡು ಆ ಲಿಂಕ್ನ ಯೂಸ್ ಮಾಡಿಕೊಂಡ ಸಹ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಓಕೆ, ಇದು ನೋಡಿ ಈ ಸ್ಕ್ರೀನಲ್ಲಿ ನೋಡಿದ್ರೆ ಲಿಂಕ್ ಇಲ್ಲಿ ಕಾಣಿಸ್ತಿದೆ. ಸೊ ಈ ಲಿಂಕಲ್ಲಿ ನೀವು ಏನಾದರೂ ಹೋದರೆ ಈ ಲಿಂಕ್ ಸಹ ಶೇರ್ ಮಾಡ್ತೀನಿ. ಇಲ್ಲಿ ನೋಡಿದ್ರೆ ಸುಮಾರು ಒಂದು 70-75 ಏನು ಹೇಳ್ತಾರೆ ETFs ಇದೆ. ಸೊ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಥವಾ ನಮ್ಮ ಈ ಮ್ಯೂಚುವಲ್ ಫಂಡ್ ತರಹದ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ನಲ್ಲ ಅದು ಸಹ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇವತ್ತಿನ ಓಪನ್ ಎಷ್ಟು, ಹೈ ಎಷ್ಟು, ಲೋ ಎಷ್ಟು, ಸಾಕಷ್ಟು ಮಾಹಿತಿ ನಿಮಗೆ ಇದು ಸಿಗುತ್ತೆ. ಇದನ್ನ ಸಹ ನೀವು ಯೂಸ್ ಮಾಡ್ಕೊಳ್ಳಬಹುದು. ಓಕೆ, ಇದು ಬಂದು ಸ್ಯಾಂಪಲ್ ಆಫ್ ICICI AMC ETF ಫಂಡ್. ನೀವು ಅಂದ್ಕೊಂಡಿರ್ಬೋದು ETF ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಈ AMCs ಅಂತ ನಾವೇನು ಕರೀತಾರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂತ ಅನಿಸುತ್ತೆ. ಅವರು ಈ ಫಂಡನ್ನು ಪಿಕ್ ಮಾಡಿ ಇವಾಗ ನೋಡಿ ಇಲ್ಲಿ ರೈಟ್ ಸೈಡ್ ತೋರಿಸ್ತಾ ಇದ್ದೀನಲ್ಲ, ಈ ICICI Prudential ನಿಫ್ಟಿ ETF ಅಂದರೆ ಇವರು ನಿಫ್ಟಿ 50 ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೋಡಿ, ಅಂಡರ್ಲೈನ್ ನಿಫ್ಟಿ 50 ಹೆಂಗೆ ವರ್ಕ್ ಆಗುತ್ತೆ ಅದೇ ತರಹದ ನಿಮ್ಮ ETF ಸಹ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೆನ್ಸೆಕ್ಸ್ ಅಂದರೆ ಸೆನ್ಸೆಕ್ಸ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಅದೇ ರೀತಿ ಮಿಡ್ ಕ್ಯಾಪ್ ಅಂದರೆ ಮಿಡ್ ಕ್ಯಾಪಲ್ಲಿ ಮಾತ್ರ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಇದು ತಕ್ಕ ಮಟ್ಟಿಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದರೆ ಸುಮಾರು ಜನ ಕೇಳ್ತಿದ್ರು, ಸತೀಶ್ ಅವರನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ಕನ್ಫ್ಯೂಷನ್ ಇದೆ, ನಾನು ರಿಸರ್ಚ್ ಮಾಡಬೇಕಾ, ಯಾವ ರೀತಿ ಅಂತ ಸಾಕಷ್ಟು ಕ್ವಶನ್ಸ್ಗಳು ಪಡ್ತಾ ಇತ್ತು. ಅದೇ ಅಂದ್ಕೊಂಡೆ ನೀವು ಎಷ್ಟೇ ರಿಸರ್ಚ್ ಮಾಡ್ಬೋದು ಸ್ನೇಹಿತರೆ, ಫಂಡಮೆಂಟಲ್ಸ್ ಆಗಿರ್ಬೋದು, ನಿಮ್ಮ ಈ ಟೆಕ್ನಿಕಲ್ಸ್ ಆಗಿರ್ಬೋದು, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಥವಾ ರಿಸರ್ಚ್ ಮಾಡಿದರೂ ಸಹ
ಆ ಕಂಪನಿಯ ಇಂಟರ್ನಲ್ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅದು ನಿಮ್ಗೆ ಖಂಡಿತವಾಗಿಯೂ ಗೊತ್ತಿರೋದಿಲ್ಲ ಅಂಟಿಲ್ ಅನ್ಲೆಸ್ ನೀವೇನಾದರೂ ಬಿಗ್ ಇನ್ವೆಸ್ಟರ್ಸ್ ಆಗಿದ್ದರೆ. ನೀವು ಹೋಗಿ ಬೋರ್ಡಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ, ಬೋರ್ಡ್ ಆಫ್ ಮೀಟಿಂಗ್ಸ್ ಅಂತ ಏನು ಕರಿತಾರೆ, ಅಲ್ಲಿ ಹೋಗಿ ಡಿಸ್ಕಷನ್ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ಅದು ಬಿಟ್ಟರೆ ನಿಮ್ಗೆ ಇನ್ಫಾರ್ಮೇಷನ್ ಖಂಡಿತ ಸಿಗೋದಿಲ್ಲ. ಅದರಿಂದ ನಾನು ಹೇಳ್ತೀನಿ, ನೀವು ಸೇಫಾಗಿ ನಾವು ಪ್ಲೇ ಆಗಬೇಕಂತ ಹೇಳಿದ್ರೆ ಈ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ನ ಈ ಟೂಲ್ನ ಪಿಕ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ತಕ್ಕ ಮಟ್ಟಿಗೆ ಸೇಫ್ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು 60-70% ಸೇಫ್ ಅಂತ ಹೇಳ್ಬೋದು. 100% ಸೇಫ್ ಅಂತ ಹೇಳಕ್ಕೆ ಬರೋದಿಲ್ಲ, ಅಟ್ಲೀಸ್ಟ್ ಒಂದು 60-70% ಸೇಫ್ ಅಂದರೆ ಸಾಕಲ್ವಾ. ಈಗ ಎಸ್ ಬ್ಯಾಂಕಲ್ಲಿ ಯಾರು ₹400 ಇನ್ವೆಸ್ಟ್ ಮಾಡಿದರೆ ಆವಾಗ ಅಂದ್ಕೊಂಡಿರ್ಬೋದು ₹400 ಇನ್ವೆಸ್ಟ್ ಮಾಡಿದ್ದೀನಿ, ಇದು ₹600, ₹700, ₹1000 ಹೋಗುತ್ತೆ, ನಾನು ಫುಲ್ಲು ರಿಚ್ ಆಗ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಇವಾಗ ಅವ್ರೇನಾದ್ರು ಶೇರ್ ಪ್ರೈಸ್ ನೋಡಿದ್ರೆ ಅನ್ಕೊತಾರೆ, ಎಲ್ಲಪ್ಪ ₹450 ಇದ್ದಿದ್ದು ಇವಾಗ ₹60-70 ಇದೆ ಅಂತ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಎಷ್ಟು ರಿಸ್ಕ್ ಇದೆ ಅಂತ ಈಕ್ವಿಟಿಯಲ್ಲಿ. ಓಕೆ, ಸರಿ ಸ್ನೇಹಿತರೆ, ಬೇರೆ ಏನಾದರೂ ಡೌಟ್ಸ್ ಏನಿತ್ತಂದರೆ ಕ್ಲಾರಿಫಿಕೇಷನ್ಸ್ ಬೇಕಾದ್ರೆ ಈ ವಿಡಿಯೋದ ಕೆಳಗಡೆ ಹಾಕಿ. ಅದೇ ರೀತಿ ನನ್ನ ಪರ್ಸ್ನಲ್ ಕಸ್ಟಮೈಸ್ಡ್ ಸರ್ವಿಸಸ್ ಏನಾದ್ರು ಬೇಕಿದ್ರೆ 9620275275 ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿ ನೀವೇನಾದ್ರು ನನ್ನ ಸೀಕ್ರೆಟ್ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಬೇಕಾಗಿದೆ ಫ್ರೀಯಾಗಿ ಝೆರೋದ ಮುಖಾಂತರ, ಅಂದರೆ ನನ್ನ ರೆಫರಲ್ ಮುಖಾಂತರ ಝೆರೋದಲ್ಲಿ ಅಕೌಂಟ್ ಓಪನ್ ಮಾಡಿ. ಈ ವಿಡಿಯೋದ ಕಡೆ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅದೇ ರೀತಿ ಅಕೌಂಟ್ ಓಪನ್ ಆಗಿದ ತಕ್ಷಣ ನನ್ನ ಸೀಕ್ರೆಟ್ ಚಾನಲ್ಗೆ ಜಾಯ್ನ್ ಆಗಿ. ಸೀಕ್ರೆಟ್ ಚಾನಲ್ ನಾವೇನು ಮಾಡ್ತೀನಿ, ನಾನೇನೇನು ಟ್ರೇಡ್ ಮಾಡ್ತೀನಿ, ನನ್ನ ಟ್ರೇಡಿಂಗ್ ಐಡಿಯಾಸ್ ಏನಿದೆ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ, ಯೂಸ್ ಮಾಡಿಕೊಂಡು ಕಲಿಯಬಹುದು. ಅದೇ ರೀತಿ ನನ್ನ ಟ್ರೈನಿಂಗ್ಸ್, ಬೇರೆ ಏನೇನು ಸರ್ವಿಸಸ್ ಬೇಕಿದ್ದರೆ ವಾಟ್ಸಪ್ ಮಾತ್ರ ಮಾಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಕಾಲ್ ಮಾಡಬೇಡಿ. ಇವತ್ತು ಅಷ್ಟೇ ಸುಮಾರು 3 ಕಾಲ್ಸ್ ಬಂದಿತ್ತು. ಅರ್ಜೆಂಟ್ ಕಾಲ್ ಮಾಡಬೇಕಾಗಿದ್ದರೆ ಫಸ್ಟು ಮೆಸೇಜ್ ಮಾಡಿ, ಕಾಲ್ ಮಾಡಿ. ಇದು ಸತೀಶ್, ಧನ್ಯವಾದಗಳು ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇದು ಕನ್ನಡದ ಚಾನಲ್, ಕ್ಯಾಶ್ ಚಾನಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಮುಗಿಸ್ತಾ ಸ್ನೇಹಿತರೆ. ನಾನು ಸತೀಶ್, ಧನ್ಯವಾದಗಳು.